ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಮುಖ್ಯವಾಗಿ 20ನೇ ಕಂತಿನ ಹಣ ಏನಕ್ಕೆ ಇದುವರೆಗೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏನಕ್ಕೆಂದರೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿದ್ದಾವೆ ಮತ್ತು ಕೆಲವೊಂದಷ್ಟು ರೈತರ ಖಾತೆಗಳು ಅನರ್ಹ ಅಂತ ತೆಗೆದು ಹಾಕಿದ್ದಾರೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರೋದ್ರಿಂದಾಗಿ ನಿಮ್ಮ ಖಾತೆಗಳಿಗೆ ಹಣ ಬರೋದು ಲೇಟ್ ಆಗಿದೆ. ಆದರೆ ಯಾವತ್ತು ಅದನ್ನು ನಿಮ್ಮ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದೇ ಜುಲೈ ತಿಂಗಳಲ್ಲೇ ಅದು ನಿಮ್ಮ ಅಕೌಂಟಿಗೆ ಬಂದು ಸೇರುತ್ತೆ. ಬಟ್ ಲೇಟ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಇದೇ ಥರದ ಅಪ್ಡೇಟ್ಸ್ಗಳು ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಇನ್ನು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 17ನೇ ಕಂತಿನ ಬಿಡುಗಡೆಯಾಗಿದೆ. ಜೂನ್ ತಿಂಗಳಲ್ಲಿ ಅಕ್ಟೋಬರ್ 2024ರಲ್ಲಿ 17ನೇ ಕಂತಾದರೂ ಕೂಡ ಇನ್ನೂ ಹಣ ಬಂದಿಲ್ಲ. ಕಿಸಾನ್ ಸಮ್ಮಾನ್ ನಿಧಿ ದೇಶದಾದ್ಯಂತ ಎಲ್ಲ ರೈತರಲ್ಲಿ ಒಂದಷ್ಟು ಆತಂಕವನ್ನು ಮನೆ ಮಾಡುವಂತೆ ಮಾಡಿ 2025ರ ಫೆಬ್ರವರಿಯಲ್ಲಿ ರಿಲೀಸ್ ಆಗಿತ್ತು. ಆ ಸಮಯದಲ್ಲಿ 2.4 ಕೋಟಿಯಷ್ಟು ಮಹಿಳೆಯರು ಸೇರಿದಂತೆ ಟೋಟಲ್ ಆಗಿ ಭಾರತದಾದ್ಯಂತ 9.8 ಕೋಟಿಗೂ ಹೆಚ್ಚಿನ ಜನರಿಗೆ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿ ಹಣ ಖಾತೆಗೆ ಜಮೆಯಾಗಿತ್ತು. ಸ್ನೇಹಿತರೆ, ಇಲ್ಲಿ ರೈತರಿಗೆ ವ್ಯವಸಾಯಕ್ಕೆ ಬೇಕಾಗುವಂತಹ ಬಿತ್ತನೆ ಬೀಜಗಳು ಮತ್ತು ಕೃಷಿ ಸಲಕರಣೆಗಳನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಭಾರತ ಸರ್ಕಾರ 2018 ಡಿಸೆಂಬರಲ್ಲಿ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಅನೌನ್ಸ್ ಮಾಡುತ್ತೆ. 2019ರಿಂದ ಇದು ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ 6,000 ರೂಪಾಯಿನಂತೆ ರೈತರಿಗೆ ಕೊಡ್ತಾ ಇದ್ದಾರೆ. ಅದನ್ನು 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ 4 ತಿಂಗಳಿಗೆ ಒಂದು ಕಂತಿನಂತೆ, ಒಂದು ಕಂತಿಗೆ 2,000 ರೂಪಾಯಿನಂತೆ ವರ್ಷಕ್ಕೆ 6,000 ರೂಪಾಯಿನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೆಲವೊಂದಷ್ಟು ಜನಗಳಿಗೆ ದುಡ್ಡನ್ನು ಕೊಡಬಾರ್ದು ಅಂತ ಡಿಸೈಡ್ ಮಾಡಿ ಕೆಲವೊಂದಷ್ಟು ಖಾತೆಗಳನ್ನ ಅನರ್ಹ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ನಿಮಗೆ ಈ ಸಲ ದುಡ್ಡು ಬರೋದು ಲೇಟ್ ಆಗಿದೆ. ಯಾರ್ಯಾರಿಗೆ ಕೊಡೋಲ್ಲ, ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ 10,000 ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿ ಏನಾದರೂ ಪಡಿತಾ ಇದ್ದರೆ ಅಂಥವರ ಖಾತೆಯನ್ನು ತೆಗೆದಾಕ್ತಾರೆ. ಮತ್ತು ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆಗಿದ್ದರೆ, ಅಂದರೆ ನೀವೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ಖಾತೆಯ ಹಣ, ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಿಮ್ಮ ಹೆಸರನ್ನು ತೆಗೆದುಹಾಕಿರ್ತಾರೆ. ಹಾಗೆ ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ನಿಮ್ಮ ಖಾತೆಗೂ ಕೂಡ ಹಣ ಬರೋದಿಲ್ಲ. ಅಥವಾ ನೀವೇನಾದರೂ ಹೆಚ್ಚಿನ ಕೃಷಿ ಭೂಮಿಯನ್ನು ಹೊಂದಿದ್ದರೆ ಅವಾಗ ನಿಮಗೂ ಕೂಡ ಹಣ ಬರೋದಿಲ್ಲ. ಇಂಥವರ ಇನ್ನೂ ಸುಮಾರು ಒಂದಷ್ಟು ರೀಸನ್ಗಳಿದ್ದಾವೆ. ಇಂಥವರ ಖಾತೆಗಳನ್ನ ಅನರ್ಹ ಅಂತ ಹೇಳಿ ತೆಗೆದಾಕ್ತಾ ಇದ್ದಾರೆ. ಅಂಥವ್ರಿಗೆ ಹಣ ಬರೋದಿಲ್ಲ. ಈ ಒಂದು ಪ್ರೋಸೆಸ್ಸು ನಡೀತಾ ಇದೆ. ಹಂಗಾಗಿ ಅಂಥ ಖಾತೆಗಳನ್ನ ಸಂಪೂರ್ಣವಾಗಿ ತೆಗೆದು ನಂತರ ಉಳಿದಂಥ ಇದಕ್ಕೆ ಯಾರ್ಯಾರು ಯೋಗ್ಯ ರೈತರು ಅಂತ ಅನ್ನಿಸ್ಕೊತಾರೋ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ, ಈ ಒಂದು ಬೆನಿಫಿಟನ್ನು ತೊಗೊಳ್ಳೋದಕ್ಕೆ ಯಾರು ಅರ್ಹರು ಅಂತ ಅನ್ನಿಸ್ಕೊಳ್ಳುತ್ತೋ ಅಂಥವರಿಗೆ ಮಾತ್ರ ಹಣ ಹಾಕಬೇಕು ಅನ್ನೋವಂಥ ಒಂದು ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಈ ಸಲ ಹಣ ಬರೋದು ಸ್ವಲ್ಪ ಲೇಟ್ ಆಗಿದೆ. ಆದರೆ ಇದೇ ಜುಲೈ ತಿಂಗಳಲ್ಲಿ ಖಂಡಿತ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ. ಇನ್ನು ನೀವು ಇದಕ್ಕಿಂತ ಮೊದಲು ಪ್ರಮುಖವಾದ ಕೆಲಸ ಏನು ಮಾಡಬೇಕು ಅಂದರೆ, ಈ ಸಲ ಲೇಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ ಅಂತಲೇ ಹೇಳ್ಬೋದು. ಏಕೆಂದರೆ ನೀವು ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಮುಖ್ಯವಾಗಿ ಚೆಕ್ ಮಾಡ್ಕೋಬೇಕು. ಅಲ್ಲಿ ಇಲ್ಲ ಅಂದರೆ ಏನು ಕಾರಣಕ್ಕೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರ್ಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರು ಬ್ಯಾಂಕ್ ಅಕೌಂಟ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗದೇ ಇರ್ಬೋದು, ಅಥವಾ ನಿಮ್ಮ ತಂದೆಯ ಹೆಸರಲ್ಲಿ ಏನಾದರೂ ತಿದ್ದುಪಡಿಗಳಾಗಿದ್ದರೆ, ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನೇನಾದರೂ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ನಿಮ್ಮ ಖಾತೆಗೂ ಕೂಡ ಈ ಒಂದು ಕಂತಿನ ಹಣವನ್ನು ಮುಂದಿನ ಕಂತಿನ ಹಣ ಬರಬಹುದು. ಮಾತ್ರ ಅವಾಗ ಸ್ವಂತ ಕೃಷಿ ಯೋಗ್ಯ ಭೂಮಿಯನ್ನು ಹೊಂದಿರಬೇಕು, ಬರೋದಿಲ್ಲ. ನಮ್ಗೆ ಯಾಕೋ ದುಡ್ಡು ಬರ್ತಾ ಇಲ್ಲ ಅಂತ ತಿಂಗಳಿಗೆ ನೀವು ಈಗಲೇ ಹೋಗಿ ಕಡಿಮೆ ನಿಮ್ಮ ತಗೊಳ್ಳುವಂತ ಯಾವುದೇ ಒಂದು ಸೈಬರ್ ಸೆಂಟರ್ ಇಲ್ಲ, ಅಥವಾ ನೀವು ಯಾವುದಾದ್ರೂ ನಿಮ್ಮ ಟ್ಯಾಕ್ಸ್ ಪೇಯರ್ ಗ್ರಾಮ ಒನ್ ಕೇಂದ್ರಗಳು ಅಲ್ಲಿ ಹೋಗಿ ಮಾತ್ರ
ಮಾಡಿಸಬಹುದು. ಯಾರಾದರೂ ಫಲಾನುಭವಿ ಮಾಡಲು ಶುರು ಮಾಡಿದ್ರೆ ಅಂತವರಿಗೆ ಇಮಿಡಿಯೇಟ್ ಆಗಿ ಇದೆಯೋ ಇಲ್ವೋ ಅನ್ನೋದನ್ನ ಖಂಡಿತ ನೀವೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತುಂಬಾ ಈಸಿಯಾಗಿ ಅದನ್ನ ಚೆಕ್ ಮಾಡ್ಕೋಬಹುದು. ಅದೇನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಅದಕ್ಕೆ ಒಂದು ಮತ್ತೊಂದು ವಿಡಿಯೋ ಮಾಡಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕಂದ್ರೆ 2 ರಿಂದ 5 ನಿಮಿಷದಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳುತ್ತಾ ಗೂಗಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ಬಿಡ್ತೀನಿ. ಅಲ್ಲಿ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಅಂತ ಕನ್ನಡದಲ್ಲೇ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಅಲ್ಲೂ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಿಮ್ಮ ರಾಜ್ಯ, ಜಿಲ್ಲೆ, ತಾಲೂಕು, ಗ್ರಾಮದ ಹೆಸರನ್ನ ಹಾಕಿದ್ರೆ ಆ ನಿಮ್ಮ ಊರಿನ ಫುಲ್ಲು ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದು ನಿಮ್ಗೆ ಗೊತ್ತಾಗಲಿಲ್ಲ ಆ ಸಿಂಪಲ್ ಸ್ಟೆಪ್ಪನ್ನು ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಬೇಕು ಅನ್ನಿಸಿದರೆ ಒಂದು ಕಾಮೆಂಟ್ ಮಾಡಿರಿ. ಸ್ನೇಹಿತರೆ, ಇದೇ ಜುಲೈ ತಿಂಗಳಲ್ಲಿ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ಬರೋದು ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಈ ಒಂದು